ಕ್ಷಮಾಗುಣ ಅನ್ನುವಂಥದ್ದು ನಮ್ಮ ಬಹಳ ಪ್ರಾಮುಖ್ಯವಾದ ಒಂದು ಗುಣವಾಗಿ ನಮ್ಮಲ್ಲಿ ಇರಬೇಕು. ಈ ಕ್ಷಮೆ ಅನ್ನುವಂಥದ್ದು ಭಗವಂತನಿಂದ ನಾವು ಗಳಿಸಿಕೊಂಡ ಬಹಳ ದೊಡ್ಡ ಸಂಪತ್ತು. ಒಂದು ಬಾರಿ ಕೃಷ್ಣನ ಕೊನೆಯ ಕಾಲದಲ್ಲಿ ಅವನಿಗೆ ಅರಿವಿಲ್ಲದಂತೆ ಒಬ್ಬ ಬೇಡ ಅವನ ಕಾಲಿಗೆ ಬಾಣವನ್ನು ಹೊಡೆಯುತ್ತಾನೆ. ಆ ಬಾಣ ಚುಚ್ಚಿಸಿಕೊಂಡು ಕೃಷ್ಣನಿಗೆ ಇನ್ನೇನು ನನ್ನ ಅಂತ್ಯ ಬಂತು ಅಂತ ಗೊತ್ತಾದರೂ ಕೂಡ ಆ ಬೇಡ ಬಂದು ಕಾಲಿಗೆ ಬಿದ್ದಾಗ, ಅಪ್ಪ ನೀನು ಬೇಗ ಓಡಿ ಹೋಗು ಇಲ್ಲಿಂದ, ಇಲ್ಲದಿದ್ದರೆ ನನ್ನ ಅಣ್ಣ ಬಲರಾಮ ಬಂದು ನಿನ್ನನ್ನು ನಾಶ ಮಾಡ್ತಾನೆ, ನಿನ್ನ ಮೇಲೆ ಸಿಟ್ಟಿಗೆ ಹೇಳ್ತಾನೆ, ಓಡಿ ಹೋಗುವೊಮ್ಮೆ ಅಂತ ಹೇಳ್ತಾನೆ. ಅವನಿಗೆ ಇಂತಹ ಕ್ಷಮಾಗುಣ ಇವನಲ್ಲಿ ಹೇಗೆ ಬಂತು ಅನ್ನೋದೇ ಒಂದು ವಿಶೇಷವಾದಂಥ ಆಶ್ಚರ್ಯದ ಸಂಗತಿ ಆಗುತ್ತೆ. ನಾವು ನೋಡ್ತೇವೆ, ಭರತ ಮತ್ತು ಬಾಹುಬಲಿಯ ಕಥೆ ಇದೆ. ಇದರಲ್ಲಿ ಭರತ ಚಕ್ರವರ್ತಿ ತನ್ನ ತಮ್ಮನಾದ ಬಾಹುಬಲಿಯನ್ನು ಗೆಲ್ಲಬೇಕು ಅಂಥೇಳಿ ಅವನೊಂದಿಗೆ ಯುದ್ಧವನ್ನು ಘೋಷಿಸ್ತಾನೆ. ಅಲ್ಲಿ ಆತನ ಸೈನ್ಯದ ಹೋರಾಟದ ಬದಲಿಗೆ ನಾವೇ ಹೋರಾಟ ಮಾಡಿಕೊಳ್ಳೋಣ ಅಂಥೇಳಿ ಇಬ್ಬರು ದೃಷ್ಟಿಯುದ್ಧ, ಜಲಯುದ್ಧ ಮತ್ತು ಮುಷ್ಟಿಯುದ್ಧವನ್ನು ಮಾಡ್ಕೊಳ್ತಾರೆ. ಈ ಸಂದರ್ಭದಲ್ಲಿ ಅಣ್ಣ ಭರತ ಸೋತು ಚಕ್ರರತ್ನವನ್ನು ಬಿಟ್ಟು ಕೊಲ್ತೇನೆ ಅನ್ನುವಾಗ ಬಾಹುಬಲಿಗೆ ವೈರಾಗ್ಯ ಬರುತ್ತದೆ, ಆದರೆ ಸಿಟ್ಟು ಬರೋದಿಲ್ಲ. ಅವನು ಕ್ಷಮಿಸ್ತಾನೆ ಅಣ್ಣನನ್ನು. ಅವನು ಹೇಳ್ತಾನೆ, ನೀನು ನ್ಯಾಯವಾಗಿ ಸೋತರೂ ಕೂಡ ಅಧರ್ಮದ ದಾರಿ ಹಿಡಿದು ನನ್ನನ್ನು ಕೊಲ್ಲಿಕ್ಕೆ ಬಂದಿದ್ದಿ, ನನ್ನ ನಾಶ ಮಾಡಲಿಕ್ಕೆ ಬಂದಿ, ಇಲ್ಲ ನಾನು ನಿನ್ನನ್ನು ಕ್ಷಮಿಸ್ತೇನೆ, ನಿನ್ನ ಮೇಲಿನ ನನಗೆ ಅನುಕಂಪ ಬಂದಿದೆ, ಸಿಟ್ಟು ಬರೋದಿಲ್ಲ ಅಂತ. ಇಂತಹ ಉದಾಹರಣೆಗಳು ನಮಗೆ ದೈನಂದಿನ ಸಿಗುತ್ತೆ. ನಾವು ಈ ಕ್ಷಮಾಗುಣವನ್ನು ಬೆಳೆಸ್ಕೊಂಡಲ್ಲಿ ಆರೋಗ್ಯ ಉಳಿಯುತ್ತದೆ. ಇವತ್ತು ನಮ್ಮ ಧರ್ಮಸ್ಥಳ ಕ್ಷೇತ್ರಕ್ಕೆ ಬಹಳ ಜನ ಬಂದು ನಮಗೆ ಕಾಯಿಲೆ ಇದೆ, ನಮಗೆ BP ಇದೆ, ನಮಗೆ ಡಯಾಬಿಟೀಸ್ ಕಾಯಿಲೆ ಇದೆ, ಮುಂತಾದ ರೋಗಗಳನ್ನು ಹೇಳ್ತಾರೆ. ಅದಕ್ಕೆ ಒಂದು ಕಾರಣವನ್ನು ವಿಮರ್ಶೆ ಮಾಡಿದಾಗ ಒಂದು ಆಸ್ತಿಯ ಜಗಳದಲ್ಲೋ, ಕೌಟುಂಬಿಕವಾದ ಜಗಳದಲ್ಲೋ, ಅಥವಾ ಎಲ್ಲೋ ಒಂದು ಕಡೆ ತಾನು ಸೋತಾಗ ಬಂದಂಥ ಸಿಟ್ಟು, ಉದ್ರೇಕ ಮತ್ತು ತಾನು ವಿಪರೀತವಾಗಿ ಪಡ್ಕೊಂಡ ನೋವಿನಿಂದಾಗಿ ತನ್ನ ಆರೋಗ್ಯದಿಂದಲೇ ಅದನ್ನು ನಾಶ ಮಾಡಿಕೊಂಡು ಸೇಡು ತೀರಿಸಿಕೊಳ್ಳುವಂಥದ್ದು ಬರ್ತದೆ. ನಾನು ಕಂಡಿದ್ದೇನೆ, ಕೆಲವರು ಎಷ್ಟು ಸಿಟ್ಟಿನಿಂದ ಬರ್ತಾರೆ ಅಂತಂದರೆ, ನಾನು ಕೇಳೋದಿದೆ, ನಿನಗೀಗ ಆತ್ಮಹತ್ಯೆ ಮಾಡಿಕೊಳ್ಳೋಣ ಅಂತ ಅನ್ನಿಸ್ತದೆಯೇ ಅಂತ. ಹೌದು ಅಂತ. ಅಂದರೆ ಆತ್ಮಹತ್ಯೆ ಮಾಡಿಕೊಂಡು ನನ್ನ ತಾಯಿಗೋ, ನನ್ನ ಗಂಡನಿಗೋ ಅಥವಾ ನನ್ನ ಹೆಂಡತಿಗೋ ಸೇಡು ತೀರಿಸ್ಕೊಳ್ಬೇಕು ಅನ್ನುವಷ್ಟು ಸಿಟ್ಟು ಕೂಡ ಜನರಲ್ಲಿದೆ. ಹಾಗಾಗಿ ಈ ಕ್ಷಮೆ ಅನ್ನುವಂಥ ಗುಣ ಇದ್ದರೆ ನಮ್ಮ ಆರೋಗ್ಯವೂ ಉಳಿತದೆ, ನೆಮ್ಮದಿಯೂ ಉಳಿಯುತ್ತದೆ ಮತ್ತು ಸಂದರ್ಭೋಚಿತವಾದ ಫಲಗಳು ಕೂಡ ನಮಗೆ ಸಿಗುತ್ತೆ ಅನ್ನೋದು ನಮ್ಮ ಸಂದೇಶ. ಎಲ್ಲರಿಗೂ ಶ್ರೀ ಮಂಜುನಾಥ ಸ್ವಾಮಿಯ ಆಶೀರ್ವಾದ ಇರಲಿ.